ಎಲ್ಲರಿಗೂ ನಮಸ್ಕಾರ. ರಂಜಿತಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಮಾಡಾಕತ್ತೀನಿ ಅಂದ್ರೆ ತೊಟ್ಟಲ್ಕಾಯಿ ಪಲ್ಯ ಮಾಡತ್ತೀನಿ ರೀ. ಯಾವ ಥರ ತೊಟ್ಟಲ್ಕಾಯಿ ಪಲ್ಯ ಮಾಡೋದು ಈ ವಿಡಿಯೋದಾಗ ತೋರಿಸ್ತೀನಿ ನೋಡಿರಿ. ಇವು ತೊಟ್ಟಲ್ಕಾಯಿನ ಸ್ವಚ್ಛಂಗೆ ತೊಳ್ಕೊಂಬಂದಿನಿ ಮತ್ತು ಮೂಕ್ನಿ ಬೇಳೆಯನ್ನು ನೆನಾಕೊಂಡು ಬಂದೀನಿ ನೋಡಿರಿ. ನೀರೊಳಗೆ ಸ್ವಲ್ಪ ಸ್ವಚ್ಛಂಗೆ ತೊಳೆದ ಈ ಥರ ನೆನಾಕೊಂಡು ಬರ್ಬೇಕು ಒಂದು ಬಟ್ಟಲ್ದಾಗ. ತೊಟ್ಟಲ್ಕಾಯಿ ಇರ್ತಾರೆ ನೋಡಿರಿ, ತೊಟ್ಟಲ್ಕಾಯಿ ಅಂತಾರೆ, ನಮ್ಮ ಕಡೆ ತೊಟ್ಟಲ್ಕಾಯಿ ಅಂತಾರೆ ಇವಕ್ಕೆ. ಇವನ್ನ ಈ ಥರ ಒಡೆದ ನೀರೊಳಗೆ ನೆನಾಕೋಬೇಕ್ರಿ. ಇವು ಈ ಥರ ನೆನಾಕೊಂಡು ನೋಡ್ರಿ, ನಾನು ನೀರೊಳಗೆ ಈ ಥರ ನೆನಾಕೋಬೇಕು. ಇದು ಆರೋಗ್ಯಕ್ಕೆ ಭಾಳ ಚಲೋ. ಶುಗರ್ ಇದ್ದವರು ಆಲ್ಮೋಸ್ಟ್ ಇದನ್ನ ತಿನ್ಬೇಕ್ರಿ. ಇದನ್ನ ವರ್ಷನಾಗ ಒಮ್ಮೆ ತಿನ್ನಬೇಕು. ಇದ್ರ ಉಪವಾಸ ಇರ್ತಾವೆ ಥರ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೋರ್ಸ್ಲತ್ತೀನಿ ನೋಡಿರಿ. ಟೊಮಾಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ನೆನಾಕೊಂಡು ಇಟ್ಕೊಂಡಿದ್ದು ಬ್ಯಾಳೆ. ಈ ಮೂಕ್ನಿ ಬೇಳೆ ಆದ್ರೂ ನಡಿತೈತಿ, ಕಡ್ಲೆ ಬೇಳೆ ಆದ್ರೂ ನಡಿತೈತಿ ನೋಡಿರಿ. ಮತ್ತು ಒಂದು ಕಡಾಯಿ ತೊಗೊಂಡೇನಿ ರೀ. ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕ್ಕೊಂಡು ಇದನ್ನ ಫಸ್ಟ್ ಬೆಳ್ಳುಳ್ಳಿ ಹುರ್ಕೋಬೇಕ್ರಿ. ಬಟ್ ಇದು ಆರೋಗ್ಯಕ್ಕೆ ಭಾಳ ಚಲೋ ರೀ. ಎಲ್ಲಿದ್ರೂ ಸಿಕ್ಕರೆ ಇದನ್ನು ಪಲ್ಯ ಮಾಡ್ಕೊತೀನಿ ರೀ. ಯಾಕಂದ್ರೆ ಶುಗರ್ ಇದ್ದವ್ರಿಗೆ ಚಲೋ ಇದು. ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಇದು ತೊಟ್ಟಲ್ಕಾಯಿನ ಸ್ವಲ್ಪ ಅಬಡ್ ಜಬಡ್ ಕುಟ್ಕೊಂಡು ನೀರಾಗ ತೊಳ್ಕೊಂಡು ಬಂದೀನಿ ನೋಡಿರಿ. ಇದನ್ನ ಭಾಳ ತನಕ ಹುರ್ಕೋಬೇಕು ನಾವು. ತೊಟ್ಟಲ್ಕಾಯಿ ಏನೈತಿ ನೋಡಿರಿ, ಚೆನ್ನಾಗಿ ಹುರ್ಕೊಂಡು ಬಳಕ ಹುರಿದಿದ್ದಾದ ಬಳಿಕ ಟೊಮಾಟೊ ಹಾಕ್ಕೋಬೇಕ್ರಿ. ಟೊಮಾಟೊನೂ ಹಾಕ್ಕೊಂಡು ಹುರ್ಕೋಬೇಕು ನೀಟಾಗಿ. ಎಷ್ಟು ನೀಟಾಗಿ ಹುರ್ಕೋತೀರಿ ನೋಡಿರಿ ಅಷ್ಟು ಅದು ಸ್ವಲ್ಪ ಒಗರು ಇರುತ್ತೆ. ಅಂದರೆ ಕೈ ಇರ್ತೈತಿ, ಒಂದು ಈಟ ಕೈ ಇರ್ತೈತಿ. ಮತ್ತು ಬ್ಯಾಳಿನೂ ಹಾಕ್ಕೋಬೇಕ್ರಿ. ಸ್ವಲ್ಪ ಕೈ ಇದು ಥರ ಇರ್ತೈತಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೀವು ಈ ಥರ. ಈಗ ಖಾರನೂ ಹಾಕ್ಕೊಳಕತ್ತೀನಿ ನಾನು. ಒಂದು ಸ್ಪೂನ್ ಎಷ್ಟು ನೀವು ಖಾರ ತಕ್ಕಷ್ಟು ಹಾಕೋರಿ. ಒಂದು ಸ್ಪೂನ್ ಆಗಷ್ಟು ಖಾರ ಹಾಕ್ಕೊಂಡು ಈ ಥರ ಉದ್ರ ಪಲ್ಯ ಅಂದರೆ ಸ್ವಲ್ಪ ತಿರುವಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಇಟ್ಕೊಂಡೀನಿ ರೀ. ಈಗ ಪಲ್ಯ ಆಗೈತೆ ನೋಡಿರಿ. ಈ ಥರ ಪಲ್ಯ ಆಗೈತಿ. ನಾನು ಕುದಿಸ್ಕೊಂಬರೋದು ವಿಡಿಯೋದು ಹಾಕಲಿಲ್ಲ. ಬಟ್ ಜೋಳದ ರೊಟ್ಟಿಯಾಗ ಚೆನ್ನಾಗಿರ್ತೈತಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ.